ವಿನಯ್ ಅವರು ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರಿಗಿದ್ದಂತಹ ಒಂದು ಬುದ್ಧಿವಂತಿಕೆ ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು ಅಂತಲೇ ಎಲ್ಲರೂ ಮನೆ ಮಂದಿಯವರು ತಿಳ್ಕೊಂಡಿದ್ರು. ಆಮೇಲೆ ಸ್ಟ್ರಾಟಜಿ ಏನಿದೆ ಅದು ವಿನಯ್ ಅವ್ರ ಹತ್ರನೇ ತುಂಬ ಕರೆಕ್ಟಾಗಿದೆ. ಆಟಗಳನ್ನು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಏನೇ ಪ್ಲ್ಯಾನ್ ಮಾಡಿದ್ರು ಕೂಡ ಅದನ್ನು ಕರೆಕ್ಟಾಗಿ ಮಾಡ್ತಾರೆ ಅಂಥೇಳಿ ಮನೆ ಮಂದಿ ಎಲ್ಲ ಒಂದು ಅಭಿಪ್ರಾಯ ಹೊಂದಿದ್ರು. ಆದರೆ ಅವರೆಲ್ಲರೂ ಅದೇ ಅಂದ್ಕೊಂಡಿದ್ರು. ನಿನ್ನೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರ ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರಲ್ಲ, ಇದರಲ್ಲಿ ಅವರು ಈ ಥರ ಅಂದರೆ ನನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ನಿಮಗೆ ಒಂಥರ ಅಂದರೆ ಒಳ್ಳೇದಾಗೋ ಥರ ನಾನು ನಿಮಗೆ ಆಫರ್ ಆಗಿ ಮಾಡಿಕೊಡ್ತೀನಿ, ಈ ಥರ ನಿಮಗೆ ಪಾಯಿಂಟ್ಸ್ ಬಂದಿರೋದ್ರಲ್ಲಿ ಅರ್ಧ ಕೊಡ್ತೀನಿ, ಈ ಥರ ಎಲ್ಲ ಮಾತುಗಳನ್ನು ಹೇಳ್ತಿದ್ರು. ಅವ್ರ ಆಫರನ್ನು ಎಲ್ಲರ ಮುಂದೆ ಇಟ್ಟರು ಅಂತಲೂ ಹೇಳ್ಬೋದು. ಆದರೆ ಇಲ್ಲಿ ತನಿಷಾ ಅವ್ರ ಮಾತನ್ನು ಕೇಳಿದರು, ಆಮೇಲೆ ರಿಜೆಕ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಜನ ಅವರು ಒಂದು ಏನು ಆಫರ್ ಇಟ್ಟಿದ್ರೋ ಅದನ್ನು ರಿಜೆಕ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ತಮ್ಮದೇ ಆದಂತಹ ಒಂದು ಸ್ವಾರ್ಥ ಇದೆ ಅಲ್ವಾ, ಆ ಒಂದು ಸ್ವಾರ್ಥದಿಂದ ಎಲ್ಲರೂ ಕೂಡ ಆಡ್ತಿದ್ದಾರೆ. ಸೊ ಅವ್ರವ್ರ ಆಟ ಅವ್ರವ್ರು ಆಡ್ತಿದ್ದಾರೆ. ಬಟ್ ಇಲ್ಲಿ ಇಷ್ಟು ದಿನದಿಂದ ತುಂಬ ಚೆನ್ನಾಗಿ ಆಡ್ಕೊತ ಬಂದವ್ರಿಗೆ ಈಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಆಗ್ತಿರೋದಂದರೆ ಯಾರು ಕೂಡ ಅವ್ರ ಹೆಸರು ತೊಗೊಳ್ತಿಲ್ಲ, ಆಮೇಲೆ ಆಟಗಳಿಗೆ ಸೆಲೆಕ್ಟ್ ಮಾಡ್ಕೊಳ್ತಿಲ್ಲ. ಇನ್ನೇನಾದರೂ ಇವ್ರನ್ನ ತೊಗೊಂಡ್ರೆ ಇವ್ರು ಗೆದ್ದು ಬಿಡ್ತಾರೆ, ಇವ್ರಿಗೆ ಪಾಯಿಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಈ ಮನೆ ಮಂದಿ ಎಲ್ಲರೂ ಕೂಡ ಸ್ವಾರ್ಥದಿಂದ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಅದೇ ಬೇಕಲ್ವಾ, ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಿರೋದೇ ಅವರೇ ವಿನ್ ಆಗೋದಕ್ಕೆ, ಅಂದರೆ ಸ್ವಂತವಾಗಿ ತಾವೇ ಆಟ ಆಡಿ ತಾವೇ ವಿನ್ ಆಗೋದಕ್ಕೆ ಅಂತ ಹೇಳಿನೇ ಬಂದಿದ್ದಾರಲ್ವ. ಸೊ ಈಗ ಎಲ್ಲರೂ ಕೂಡ ಒಂದು ಆ ಸ್ವಾರ್ಥನ ಅಸಲು ಬಿಡ್ತಾ ಇಲ್ಲ ಅಂತಲೇ ಹೇಳ್ಬೋದು, ಬಿಡೋದು ಇಲ್ಲ ಅವ್ರು ಅಂತಲೂ ಹೇಳ್ಬೋದು. ಯಾಕಂತಂದರೆ ಸುದೀಪ್ ಸರ್ ಅವರು ಕೂಡ ಹೇಳಿದ್ದಾರೆ, ಈ ಒಂದು ಏನು ಗುರಿ ಇಟ್ಕೊಂಡು ಹೋಗ್ತಿದ್ದೀರೋ ನೀವು ಒಳಗಡೆ, ಇದೇ ಗುರಿನ ನೀವು ರೀಚ್ ಆಗಬೇಕಂತ ಹೇಳಿ ಫಸ್ಟಿಗೆ ಎಲ್ರಿಗೂ ಕೂಡ ಮೋಟಿವೇಟ್ ಮಾಡಿದ್ರಲ್ವ, ಅದಕ್ಕೆ ಅವರು ಈಗ ಗೆಲ್ಲಬೇಕಂತ ಹೇಳಿ ಹೋಗಿದ್ರಲ್ವ. ಸೊ ನಡ್ಬರ್ಕ ಇದ್ರು ಅಷ್ಟೊಂದು ಭಯ ಇರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಡ್ಬರ್ಕ ಸ್ವಲ್ಪ ಆ ಒಂದು ಸಂಬಂಧಗಳು ಮತ್ತು ಫ್ರೆಂಡ್ಶಿಪ್ಪು ಮತ್ತು ನಿಮಗೆ ಗೊತ್ತಿದ್ದಲ್ಲ ಏನೇನಾಯ್ತು ಅಂತೇಳಿ, ಸೊ ಎಲ್ಲವನ್ನು ಸ್ವಲ್ಪ ಈಸಿಯಾಗಿ ತೊಗೊಂಡ್ರು, ಲೈಟಾಗಿ ತೊಗೊಂಡ್ರು ಅಂತಲೇ ಹೇಳ್ಬೋದು. ಬಟ್ ಇವಾಗ ಇನ್ನು 2-3 ವಾರಗಳಷ್ಟೇ ಇದೆ ಬಿಗ್ ಬಾಸ್. ಇವಾಗ ಆಟ ಆಡಿಲ್ಲ ಅಂದರೆ ಇನ್ನು ಯಾವಾಗ ಆಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಎದ್ದು ಕುಂತಿದ್ದಾರೆ ಅಂತಲೇ ಹೇಳ್ಬೋದು ಆಟ ಆಡೋದಕ್ಕೆ. ಬಿಗ್ ಬಾಸ್ ಅವರು ಟಾಸ್ಕ್ ಕೊಡೋದೇ ತಡ ಇವ್ರು ಆಡಿಬಿಡ್ತಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಒಂದು ಹಠದಿಂದ ಛಲ ಇವ್ರಿಗಿದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 5ಗೆ ಹೋಗ್ಬೇಕಂತೇಳಿ ತುಂಬ ಆಸೆ ಇದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಇದೆ. ಬಟ್ ಆ ಒಂದು ಟ್ರೋಫಿನ ಆ ಒಂದು ಅಮೌಂಟನ್ನು ಯಾರು ಗೆಲ್ತಾರೋ ನೋಡಬೇಕಾಗಿದೆ ಅಷ್ಟೇ. ಯಾಕಂತಂದರೆ ಅದೃಷ್ಟ ಯಾರಿಗಿದೆನೋ ಅವ್ರಿಗೆ ಗೆಲ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ತನಕ ಕೂಡ ಆಡ್ಕೊತ ಬಂದವ್ರಿಗೂ ಇವಾಗ ನೋಡ್ತಾ ಇದ್ದೀರಲ್ವ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಆಟ ಆಡೋದಕ್ಕೆ ಅವ್ರನ್ನ ಕರ್ಕೊಳ್ತಿಲ್ಲ, ಅಂದರೆ ಆಯ್ಕೆ ಮಾಡ್ಕೊಳ್ತಿಲ್ಲ. ಈ ಒಂದು ಎಕ್ಸಾಂಪಲ್ ಯಾರ್ದಪ್ಪ ಅಂತಂದರೆ ಕಾರ್ತಿಕ್ ಅವ್ರಿಗೂ ಕೂಡ ಕೋಪ ಬಂದಿತ್ತಲ್ವ, ಅಂದರೆ ಇಲ್ಲಿ ಈಸಿಯಾಗಿ ಹೋಗ್ಬಿಡ್ತಾರೆ ಪ್ರತಾಪ್ ಅವ್ರ ಫಿನಾಲೆಗ. ಅಂದರೆ ಇಲ್ಲಿ ತನಕ ನಾವು ಆಡ್ಕೊತ ಬಂದಿದ್ದೆಲ್ಲ ವೇಸ್ಟ್, ನಮ್ಮನಿಗೆ ಯಾರು ಕರ್ಕೊಳ್ಳೋದೇ ಇಲ್ಲ, ನಾವು ಇಲ್ಲಿ ತನಕ ಬಂದಿದ್ದೆ ವೇಸ್ಟ್ ಅನ್ನೋ ಥರ ಅವ್ರಿಗೂ ಅನಿಸಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಸ್ವಲ್ಪ ಅದೇ ಥರ ನಡೀತಾ ಇದೆ ಅಂತಲೂ ಹೇಳ್ಬೋದು. ಯಾಕಂತಂದರೆ ಈಗ ಯಾರನ್ನಾದ್ರೂ ಕರ್ಕೊಂಡ್ಬಿಟ್ರೆ, ಈಗ ಸ್ಟ್ರಾಂಗ್ ಇದ್ದವ್ರನ್ನ ವಿನಯ್ ಅವ್ರನ್ನಾಗಲಿ ಕಾರ್ತಿಕ್ ಅವ್ರನ್ನಾಗಲಿ ಸಂಗೀತ ಅವ್ರನ್ನಾಗಲಿ ಕರ್ಕೊಂಡ್ಬಿಟ್ರೆ ಅವ್ರಿಗೆ ಪಾಯಿಂಟ್ಸ್ ಜಾಸ್ತಿ ಹೋಗ್ಬಿಡ್ತಾವ, ಅವ್ರು ಗೆಲ್ತಾರೆ, ನಾವು ಗೆಲ್ಲಂಗಿಲ್ಲ ಅನ್ನೋದು ಎಲ್ರಿಗೂ ಇದೆ ಅಲ್ವಾ. ಹಾಗಾಗಿ ಇದೇ ಥರ ನಡೀತಾ ಇದೆ ಅಂತಲೇ ಹೇಳ್ಬೋದು. ವಿನಯ್ ಅವ್ರಿಗೆ ಕೊಟ್ಟಂತಹ ಒಂದು ಆಫರ್ನ ರಿಜೆಕ್ಟ್ ಅದಕ್ಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ನೋಡ್ತಾ ಹೋಗೋಣ ವಿನಯ್ ಅವ್ರಿಗೂ ಕೂಡ ಯಾವ ಥರ ಟಾಸ್ಕ್ಗಳು ಬರ್ತಾ ಹೋಗ್ತಾವ ಅಂತೇಳಿ, ಯಾರು ಗೆಲ್ತಾರ ಅಂಥೇಳಿ. ಯಾಕಂತಂದರೆ ಇಷ್ಟೂ ದಿನ ಏನು ಈ ವಾರ ಇಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಅವರು, ಈ ವಾರದಲ್ಲಿ ಒಂದು ಕ್ಷಣದಲ್ಲಾದರೂ ಆಗೇ ಆಗುತ್ತಂತಲೇ ಹೇಳ್ಬೋದು. ಸೊ ಲಕ್ ಅಂದರೆ ಹಂಗೆ ಇರುತ್ತಾ, ಒಂದು ಆ ಲಕ್ ಯಾರಿಗೆ ಬರುತ್ತೋ ಗೊತ್ತಿಲ್ಲ. ಬಟ್ ಶ್ರಮದಿಂದ ಮಾತ್ರ ಎಲ್ಲರೂ ಆಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಳ್ಳೆಯದೇ ಆಗಲಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿಜೇತರಾಗ್ತಾರೆ ಕಮೆಂಟ್ನಾಗ ತಿಳಿಸ್ರಿ. ಮತ್ತು ಟಾಪ್ 5ಗೆ ಯಾರು ಹೋಗಬಹುದು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.